Hello dear students. So in the previous video, we talked of the rules that must be followed while dealing with the significant figures. Others, what are the rules? The rules, others, the rules for arithmetic operation. Rules for arithmetic operation ಹೌದಾ with significant figures. That was regarding significant figures. ಹೌದಾನೆ. ಸೊ ಅಂದರೆ for addition ಮತ್ತು subtraction, how many significant figures we should follow. For multiplication and division, how many significant figures we should follow. That was the rules that we talked. ಹೌದಾ. But in this section, ಹೌದಾ, so in this video we shall talk of the rules. We shall talk of the rules that must be followed during the arithmetic operation. The rules that must be followed during the arithmetic operation, ಹೌದಾ, to calculating the uncertainty. Rules for, so what is the heading? Rules for determining uncertainty. ಎಂಥದ್ದು? Uncertainty. Rules for determining uncertainty during arithmetic operation. ಹೌದಾ. But in the previous video we talked of rules for determining the significant figures. ಇಲ್ಲಿ the rules for determining the uncertaintyನ ನಾವು ಕಂಡುಹಿಡಿಬೇಕಾದ್ರೆ during arithmetic operation like subtraction, addition, multiplication ಮತ್ತು division ಮಾಡಬೇಕಾದ್ರೆ ಸೊ ಅನ್ಸರ್ಟೆನಿಟಿ, ಹೌದಾ. ಸೊ ಅನ್ಸರ್ಟೆನಿಟಿ ಅಂದರೆ ನಂಬರ್ ಆಫ್ ವಾಟ್ ಈಸ್ ದ ಲೀಸ್ಟ್ ಕೌಂಟ್, ಅದನ್ನು ಡಿಟರ್ಮಿನ್ ಮಾಡೋದು ಹೆಂಗೆ, ಹೌ ಟು ವಾಟ್ ರೂಲ್ಸ್ ವಿ ಶುಡ್ ಫಾಲೋ ಫಾರ್ ಡಿಟರ್ಮಿನಿಂಗ್ ದ ಅನ್ಸರ್ಟೆನಿಟಿ, ಹೌದಾನೆ. ಸೊ ಇಫ್ ಯು ಟೇಕ್ ದ ಎಕ್ಸಾಂಪಲ್ಸ್, ಸೊ ವಿಲ್ ಬೆಟರ್ ಅಂಡರ್ಸ್ಟ್ಯಾಂಡ್. ಸೊ ವಿಲ್ ಟೇಕ್ ದ ಫಸ್ಟ್ ಎಕ್ಸಾಂಪಲ್. ಸೊ ದೀಸ್ ಟೈಪ್ಸ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫಾರ್ CET ಆರ್ NEET, ಹೌದಾ. ಸೊ ಮಲ್ಟಿಪಲ್ ಚಾಯ್ಸ್ ಕೇಳ್ಬಿಡ್ತಾನೆ. ಸೊ ಇಫ್ ಯು ಹ್ಯಾವ್ ಎ ಲೆಂತ್, ಯು ಹ್ಯಾವ್ ಎ ರೆಕ್ಟ್ಯಾಂಗಲ್, ಯಾವುದೋ ರೆಕ್ಟ್ಯಾಂಗಲ್ ಇದೆ ಅಂತ ಇಟ್ಕೊಳ್ಳಿ, ಹೌದಾನೆ. ಸೊ ದ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್, say it is some L is equal to some 16.2 centimeter. What is the length of the rectangle? It is 16.2 centimeter. ಹೌದಾ. So what is the breadth he has given? The breadth of the rectangle is some 10.1 centimeter. 10.1 centimeter. So better you have pen ಮತ್ತು ಪೇಪರ್ ಮತ್ತು ಪೆನ್ ಇದ್ದರೆ ಚೆನ್ನಾಗಿ, ವಿ ಶುಡ್ ಫಾಲೋ ಸಮ್ ಕ್ಯಾಲ್ಕುಲೇಷನ್, ಹೌದಾ. ಸೊ ಯು ನೋ ದಿಸ್ ಲೆಂತ್ ಈಸ್ ಹ್ಯಾವಿಂಗ್ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್? ಸೊ ದೇರ್ ಆರ್ 3 significant figures, ಯಾಕಂದರೆ ಆಲ್ non-zero digits are significant. So this breadth, how many significant figures? So this is one significant figure. 0 is significant? Yes, ಹೌದಾ. Yes, 0 in between two non-zero digits is significant. That's why this 0 is also significant. This 1 is also significant. So therefore this breadth is also having 3 significant figures, ಹೌದಾನೆ. So the final answer should have how many significant figures? It should have, ಯಾಕಂದರೆ ವಾಟ್ ದ ರೂಲ್ ಏನಂತ ಹೇಳುತ್ತೆ. ಸೊ ಡ್ಯೂರಿಂಗ್ ಮಲ್ಟಿಪ್ಲಿಕೇಶನ್ ಏರಿಯಾ, ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಏರಿಯಾ, ವಾಟ್ ಇಸ್ ದ ಏರಿಯಾ? ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಮಲ್ಟಿಪ್ಲಿಕೇಶನ್. ನಿಮಗೆ ಗೊತ್ತು, ಡ್ಯೂರಿಂಗ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ದ ಫೈನಲ್ ಆನ್ಸರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು ಅಂದರೆ, ಸೊ ದ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಂದ ಗಿವನ್ ನಂಬರ್, ಕೊಟ್ಟಿರ್ತಕ್ಕಂಥ ನಂಬರ್ಗಳಲ್ಲಿ ಯಾವುದ್ರಲ್ಲಿ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆಯಾ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಆನ್ಸರಲ್ಲಿ ಇರಬೇಕು. ಬಟ್ ಇಲ್ಲಿ ಎರಡರಲ್ಲೂ ಮೂರು ಸಿಗ್ನಿಫಿಕೆಂಟ್ ಫಿಗರ್ ಇದೆ. ದೇರ್ ಫಾರ್ ದ ಫೈನಲ್ ಆನ್ಸರ್ ಶುಡ್ ಹ್ಯಾವ್ 3 significant figures, ಹೌದಾನೆ. ಬಟ್ ವಾಟ್ ಈಸ್ ನಮ್ದು ವಿ ಆರ್ ನಾಟ್ ಟಾಕಿಂಗ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ವಿ ಆರ್ ಟಾಕಿಂಗ್ ಆಫ್ ಅನ್ಸರ್ಟೆನಿಟಿ, ಹೌದಾನೆ. ಸೊ ವಾಟ್ ಇಸ್ ದ ಲೆಂತ್? ಸೊ ವಾಟ್ ಇಸ್ ದ ಲೆಂತ್? ಹಿ ಹ್ಯಾಸ್ ಗಿವನ್ ಲೆಂತ್ ಈಸ್ 16.2 ಸೆಂಟಿಮೀಟರ್, ಹೌದಾನೆ. ಹಾಗಾದರೆ ವಾಟ್ ಇಸ್ ದ ಅಬ್ಸಲ್ಯೂಟ್ ಎರರ್ ಇನ್ ದ ಮೆಜರ್ಮೆಂಟ್? ಪ್ಲಸ್ ಆರ್ ಮೈನಸ್, ಯು ನೋ 1 ಈಸ್ reliable digit, 6 is reliable digit, this 2 is ಎಂಥ ಡಿಜಿಟ್? 2 is called ಫಸ್ಟ್ ಅನ್ಸರ್ಟನ್ ಡಿಜಿಟ್, ಹೌದಾನೆ. ಅಂದರೆ 2 ಇರ್ಬೋದು, 3 ಇರ್ಬೋದು, 0 ಇರ್ಬೋದು, ದಟ್ ಈಸ್ ಅನ್ಸರ್ಟನ್, ಗ್ಯಾರಂಟಿ ಇಲ್ಲ 2 ಬಗ್ಗೆ, ಹೌದಾನೆ. ಸೊ ಹಾಗಾದರೆ ದ ಅಬ್ಸಲ್ಯೂಟ್ ಎರರ್ ಇನ್ ಮೆಜರ್ಮೆಂಟ್ ಆಫ್ ಲೆಂತ್ ಈಸ್ 16.2 ಪ್ಲಸ್ ಆರ್ ಮೈನಸ್ ವಾಟ್ ಇಸ್ ದ ಅಬ್ಸಲ್ಯೂಟ್ ಎರರ್? ಇಟ್ ಈಸ್ 0.1 ಸೆಂಟಿಮೀಟರ್. ಯಾಕಂದ್ರೆ ಇಲ್ಲಿ ಪಾಯಿಂಟ್ ಆದಮೇಲೆ 1 ಡೆಸಿಮಲ್ ಇದೆ, 2 ಅಂತ. ದೇರ್ಫೋರ್ ದ ಅಬ್ಸಲ್ಯೂಟ್ ಎರರ್ ಇಸ್ 0.1 ಸೆಂಟಿಮೀಟರ್, ಹೌದಾ. ಸೊ ಇಫ್ ಯು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಎರರ್, ಇದು ಪರ್ಸೆಂಟೇಜ್ ಎರರ್ ಎಷ್ಟಾಗುತ್ತೆ? ಇಟ್ ವಿಲ್ ಬಿ 16.2 ಸೆಂಟಿಮೀಟರ್. ದಿಸ್ 0.1 ಈಸ್ ಎಂಥ ಎರರ್? ಅದು ಅಬ್ಸಲ್ಯೂಟ್ ಎರರ್. ನಾವು ಐ ಆಮ್ ಟಾಕಿಂಗ್ ಆಫ್ ಎಂಥದ್ದು? ಐ ಆಮ್ ಟಾಕಿಂಗ್ ಆಫ್ ಪರ್ಸೆಂಟೇಜ್ ಎರರ್. ಸೊ ಹಾಗಾದ್ರೆ ವಾಟ್ ಇಸ್ ದ ಪರ್ಸೆಂಟೇಜ್ ಎರರ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಲೆಂತ್? ಸೊ ದಟ್ ಈಸ್ 16.2 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್. ಸೊ ವಾಟ್ ಇಸ್ ದ ಪರ್ಸೆಂಟೇಜ್ ಎರರ್? ಎಷ್ಟು ಪರ್ಸೆಂಟೇಜ್ ಎರರ್ ಇದೆ? ಹೌ ಟು ಕ್ಯಾಲ್ಕುಲೇಟ್, ಹೌದಾನೆ. ಸೊ ಯು ನೋ ದ ಫಾರ್ಮುಲಾ. So that's why I asked you to take pen and pencil. So you can pause and see percentage error. What is the formula for percentage error? That is equal to absolute error. So divide by true value into 100. ಮಾಡಿದ್ವಲ್ಲ. ಸೊ ಯಾವ ಥರ ಡೆಲ್ಟಾ, ಎ, ಮೀನ್,
ಡಿವೈಡ್ ಬೈ ಎ ಮೀನ್, ಈ ಫಾರ್ಮುಲಾ ನೋಡಿದ್ದೀವಿ, ಇಂಟು 100 ಇಂಟು 100. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಎರರ್. ಸೊ ದಟ್ ಈಸ್ ಡೆಲ್ಟಾ ಎ ಮೀನ್ ಅಂದರೆ ಅಬ್ಸಲ್ಯೂಟ್ ಎರರ್ ಎಷ್ಟಿದೆ ಇಲ್ಲಿ 0.1 ಸೆಂಟಿಮೀಟರ್. ಸೊ ದಿಸ್ ಒನ್ 0.1 ಸೆಂಟಿಮೀಟರ್ ಡಿವೈಡ್ ಬೈ ಎ ಮೀನ್. ಎ ಮೀನ್ ಅಂದರೆ ಟ್ರೂ ವ್ಯಾಲ್ಯೂ 16.2 ಇಂಟು 100 ಇಂಟು 100. ಇಫ್ ಯು ಟೇಕ್ ದ ಕ್ಯಾಲ್ಕುಲೇಟರ್ ತಗೊಂಡು ನೀನು ಮಾಡಿದ್ರೆ ಸೊ ಯು ವಿಲ್ ಗೆಟ್ ಸಮ್ ಎಷ್ಟು 0.6 ಬರುತ್ತೆ. ಯು ವಿಲ್ ಗೆಟ್ 0.6. ಸೊ ದೇರ್ ಫೋರ್ ದ ಪರ್ಸೆಂಟೇಜ್ ಎರರ್ ಇಸ್ 0.6. ಎಷ್ಟಿದೆ 0.6%. ಹೌದಾ? ಸೊ ವಾಟ್ ಇಸ್ ದ ಲೆಂತ್? The length is 16.2 plus or minus 0.1 centimeter absolute error, ಅಥವಾ it can be written as 16.2 centimeter plus or minus 0.6% error ಇದೆ. ಹೌದಾನೆ? ಅಂದರೆ while measuring the length, so the percentage error is 0.6%. The absolute error is 0.1 centimeter. In the same manner, we can talk of breadth. So what is breadth? What is the breadth is given? So breadth is 10.1. What is the absolute error? Plus or minus, again, since there is one digit after decimal, it is 0.1 centimeter. That is the absolute error in measurement of breadth. Then if you want to write the percentage error, so I will give breadth is this much. So what is the percentage error? So you should know the formula. Percentage error is equal to delta A mean divided by A mean into 100. ಹೌದಾನೆ? So what is the percentage error ಇಲ್ಲಿ 10.1 centimeter plus or minus. So what is the percentage error? Is the same formula. Delta A mean ಅಂದರೆ 0.1 divided by A mean ಅಂದರೆ 10.1 into 100 into 100. So if you take the calculator, it almost comes out to be some 0.9 and ಎಷ್ಟು ಬರುತ್ತೆ. I'll take it as 1%. ಎಷ್ಟು 1%. So this is the percentage error in measurement of breadth. ಹೌದಾನೆ? Then the error in product, ಹಾಗಾದರೆ ಅದು ಏರಿಯಾ ಕಂಡುಹಿಡಿತೀವಲ್ಲ. ಸೊ ದ ಏರಿಯಾ A is equal to L into B. So what is the area, what is the percentage error ಮತ್ತು absolute error in the area of the rectangle. ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಪರ್ಸೆಂಟೇಜ್ ಎರರ್ ಎಷ್ಟಿರುತ್ತೆ ಮತ್ತು ಅಬ್ಸಲ್ಯೂಟ್ ಎರರ್ ಎಷ್ಟಿರುತ್ತೆ. ಹೌದಾನೆ? ಸೊ ಇಫ್ ಯು ಸಬ್ಸ್ಟಿಟ್ಯೂಟ್, ದಿಸ್ ವಿಲ್ ಬಿ ಈಕ್ವಲ್ ಟು L ಎಷ್ಟಿದೆ 16.2 plus or minus 0.6% into breadth. What is the breadth? 10.1 plus or minus 1%. ಹೌದಾ? That will be equal 16.2 into 10.1 ಮಾಡಿದ್ರೆ you will get some 163.62 ಬರುತ್ತೆ. ಕ್ಯಾಲ್ಕುಲೇಟರ್ ಮಾಡಿ ನೀವು, ಡೂ ದ ಕ್ಯಾಲ್ಕುಲೇಟರ್. ಹೌದಾನೆ? ಸೊ ಪ್ಲಸ್ ಆರ್ ಮೈನಸ್, ಸೊ ಎರರ್ಸ್ ಆರ್ ಆಲ್ವೇಸ್ ಆ್ಯಡೆಡ್, ಮತ್ತು 0.6 into 0.1 ಮಾಡೋಂಗಿಲ್ಲ. ಹೌದಾನೆ? ಸೊ ದಿಸ್ 0.6 into this 1%, that will be equal to, add ಮಾಡಿದ್ರೆ it will be 1.6%. So this is the percentage error in the calculation of area. So what is the percentage error? 1.6% ಅಷ್ಟು ಎರರ್ ಇದೆ while calculating the area. So what is the absolute error again? So absolute error ಹೆಂಗೆ ಮಾಡೋದು? ಸೊ ನೋಡಿ, by using this percentage error, this is the form of a percentage error. You can see here, I'll use the blue color. ಹೌದಾನೆ? ಸೊ ಇದರಿಂದ we can calculate the ಏನು ಬೇಕು ನನಗೆ. ಸೊ ದಿಸ್ is 1.6%. what is that? 1.6% is the percentage error in the calculation of area. Again, what is the absolute error? Again, you can use this formula. Absolute error is delta A mean. So the absolute error is delta A mean. So the delta A mean will be equal to from this formula, delta A mean will be equal to percentage error into A mean divided by 100 So that is equal, what is the percentage error? 1.6 into A mean ಎಷ್ಟಿದೆ 163.62 divided by 100. You calculate ತಗೊಂಡು ಮಾಡಿ, so you'll get some 2.6 centimeter ಬರುತ್ತೆ. Therefore A is equal to ಎಷ್ಟಾಗುತ್ತೆ? 163.62 plus or minus the absolute error is some 2.6 centimeter square. So answer ಇಷ್ಟೇ ಬಿಡ್ಬೋದಾ? ಇಲ್ಲ. ಸೊ ನಾವು ವಿ ಶುಡ್ ಟಾಕ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು ಅಂತೇಳಿದ ಆನ್ಸರಲ್ಲಿ? ದ ಆನ್ಸರ್ ಶುಡ್ ಹ್ಯಾವ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಹೌದಾನೆ? ಸೊ ದೇರ್ ಫೋರ್ ರೌಂಡಿಂಗ್ ಆಫ್ ಫಿಗರ್ ನೋಡಿ, ಎಲ್ಲದೂ ಯೂಸ್ ಮಾಡಿದ್ದೀನಿ. ರೌಂಡಿಂಗ್ ಆಫ್ ಕಲಿಬೇಕು, ಸಿಗ್ನಿಫಿಕೆಂಟ್ ಫಿಗರ್ಸ್ ಕಲಿಬೇಕು, ಎರರ್ ಕಂಡು ಎಲ್ಲ ಶುಡ್ ಸಮ್ ಆಲ್ ದೀಸ್. ಹೌದಾ? ಸೊ ಅಂದರೆ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್? 4. ಅಂದರೆ 1 ಈಸ್ ಸಿಗ್ನಿಫಿಕೆಂಟ್, ಐ ವಿಲ್ ಟೇಕ್ ಸಮ್ ಬ್ಲ್ಯಾಕ್ ಕಲರ್. 1 ಈಸ್ ಸಿಗ್ನಿಫಿಕೆಂಟ್, 6 ಈಸ್ ಸಿಗ್ನಿಫಿಕೆಂಟ್, 3 ಈಸ್ ಸಿಗ್ನಿಫಿಕೆಂಟ್. ಸೊ ನಾವು ಇಲ್ಲಿಗೆ ನಿಲ್ಲಿಸಬೇಕು. ಸೊ ಬಟ್ ಏನಿದೆ, ಈ ಡಿಜಿಟ್ನ ಫಸ್ಟ್
ಹೌದಾ? ಅನ್ಸರ್ಟೈನ್ ಡಿಜಿಟ್ ಈಸ್ 6. ಅದನ್ನು ಬಿಟ್ಟಾಗಬೇಕಂದ್ರೆ ಇಟ್ ಇಸ್ ಸಿನ್ಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5 ಯು ಶುಡ್ ಆ್ಯಡ್ 1 ಟು ದ ಪ್ರೀವಿಯಸ್ ಡಿಜಿಟ್, ದೇರ್ಫೋರ್ ಇಟ್ ಬಿಕಮ್ಸ್ 164 ಪ್ಲಸ್ ಆರ್ ಮೈನಸ್ ಇದು 2.6 ಬರೀಬೇಕಾ? ಇಲ್ಲ, ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಬರೀ ಡೆಸಿಮಲ್ಲೇ ಇಲ್ಲ, ಮೇನ್ ವ್ಯಾಲ್ಯೂನಲ್ಲೇ. ಸೊ ಹಾಗಾದ್ರೆ ಇಲ್ಲಿ ಡೆಸಿಮಲ್ ಬರೀಬಾರ್ದು, ಯು ಶುಡ್ ರೈಟ್ ದ ಹೋಲ್ ನಂಬರ್. ಅಂದರೆ ಇಲ್ಲಿ 0.6 ಇದೆ, ಸಿನ್ಸ್ ಇಟ್ ಇಸ್ ಗ್ರೇಟರ್ ದ್ಯಾನ್, ಅಗೇನ್ ರೌಂಡಿಂಗ್ ಅಪ್, ಗ್ರೇಟರ್ ದ್ಯಾನ್ 5, ಸೊ ಐ ಶುಡ್ ಆ್ಯಡ್ 3 ಸೆಂಟಿಮೀಟರ್ ಸ್ಕ್ವೇರ್. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ಅಬ್ಸಲ್ಯೂಟ್ ಎರರ್ ಇಂದ. ಅಂದರೆ ವೈಲ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್, ಈ ರೆಕ್ಟ್ಯಾಂಗಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಳ್ಳೆದು ಅಬ್ಸಲ್ಯೂಟ್ ಎರರ್ ಸಿಕ್ಕಿದೆ 3 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಅಬ್ಸಲ್ಯೂಟ್ ಎರರ್ ಇದೆ, 1.6% ಅಷ್ಟು ಪರ್ಸೆಂಟೇಜ್ ಎರರ್ ಇದೆ. ಸೊ ಈ ಥರ ಯು ಶುಡ್ ಫಾಲೋ ವೈಲ್ ಕ್ಯಾಲ್ಕುಲೇಟಿಂಗ್ ದ uncertainty by using arithmetic operation. So this you should remember. Notes ಅಲ್ಲಿ necessity ಇಲ್ಲ, that you should remember how to make the calculation in problems ಅಲ್ಲಿ. So again I will go for the next rule. ಇನ್ನೊಂದು ರೂಲ್ ಇದೆ ಇಲ್ಲಿ for finding the uncertainty in arithmetic calculation. The second rule is, say for example, if you 12.9 gram minus 7.06 gram, ಎಷ್ಟು ಬರ್ತಿದ್ದು? ವಾಟ್ ಶುಡ್ ಬಿ ದ ಆನ್ಸರ್? ಆನ್ಸರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು ನೋಡಿ. ಸಿನ್ಸ್ ಇಟ್ ಈಸ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ನೋಡಬಾರ್ದು. ವಿ ಶುಡ್ ಸಿ ದ ನಂಬರ್ ಆಫ್ ಡೆಸಿಮಲ್ ಡಿಜಿಟ್ಸ್. ಸೊ ನಂಬರ್ ಆಫ್ ಡೆಸಿಮಲ್ ಡಿಜಿಟ್ಸ್ ಇದರಲ್ಲಿ ಎಷ್ಟಿದೆ? ಹೌ ಮೆನಿ ಡೆಸಿಮಲ್ ಡಿಜಿಟ್ಸ್? ದಿಸ್ 12.9 ಗ್ರಾಮ್ ಇದೆ, ಇಟ್ ಇಸ್ ಓನ್ಲಿ 1 ಡೆಸಿಮಲ್ ಡಿಜಿಟ್ಸ್ ಇನ್ 9. ಇದರಲ್ಲಿ ದೇರ್ ಆರ್ 2 ಡೆಸಿಮಲ್ ಡಿಜಿಟ್ಸ್, ದೇರ್ಫೋರ್ ಆನ್ಸರ್ ಶುಡ್ ಕಂಟೈನ್ ಲೀಸ್ಟ್ ನಂಬರ್ ಆಫ್ ಡೆಸಿಮಲ್ ಡಿಜಿಟ್ಸ್, ಇಟ್ ಶುಡ್ ಆನ್ಸರ್ 1 ಡೆಸಿಮಲ್ ಡಿಜಿಟ್. ಸೊ ಇಫ್ ಯು ಟೇಕ್ ದ ಕ್ಯಾಲ್ಕುಲೇಟರ್ and if you subtract this 12.9 minus 7.06 you get some 5.84 gram. ಎಷ್ಟು ಬರುತ್ತೆ ನಿಮಗೆ? 5.84 ಗ್ರಾಮ್ ಬರುತ್ತೆ. ಬಟ್ ನನಗೆ ಗೊತ್ತು ಯು ಶುಡ್ ಓನ್ಲಿ ಮೇಂಟೈನ್ 1 digit after decimal, therefore this 4 should be rounded off. It should be rounded off, since it is less than 5 it should be left, therefore that will be answer is 5.8 gram. What is the answer? 5.8 gram is the correct answer. ನೀವು ಇದನ್ನು ಬರೆದರೆ ತಪ್ಪು, ಹೌದಾನೆ? So this is the correct answer, 5.8 gram. So next the third rule is, say for example, so accuracy in measurement. So ಯಾವುದೋ ಒಂದು ಮಾಸ್ ಮೆಜರ್ ಮಾಡಿದ್ಯಪ್ಪ, say the mass measure ಮಾಡಿದ್ಯಾ, say it is some 1.02 gram plus or minus 0.01 gram ಇದೆ ಅಂತ. ದಿಸ್ ದ ಮೆಜರ್ಮೆಂಟ್ ಆಫ್ ಸಮ್ ಮಾಸ್. ಯಾವುದೋ ಬಂಗಾರದ ಪೀಸ್ ಸಿಕ್ಕಿದೆ, ನೀನು ಅದನ್ನು ಮೆಜರ್ ಮಾಡಿದ್ಯಾ, ಹೌದಾ? ಸೊ ವಾಟ್ ಇಸ್ ದ ಮಾಸ್? ದಿಸ್ ಇಸ್ 1.02 ಗ್ರಾಮ್ ಪ್ಲಸ್ ಆರ್ ಮೈನಸ್ 0.01 ಗ್ರಾಮ್. ವಾಟ್ ಇಸ್ ದಿಸ್ 0.01 ಗ್ರಾಮ್? ದಿಸ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಎರರ್. ಅಬ್ಸಲ್ಯೂಟ್ ಎರರ್ ಅಂತ ತೋರಿಸ್ತಾ ಇದೆ. ಸೊ ಯು ಆರ್ ಯೂಸಿಂಗ್ ಎ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಹ್ಯಾವಿಂಗ್ ಎ ಲೀಸ್ಟ್ ಕೌಂಟ್ ಆಫ್ 0.01 ಗ್ರಾಮ್ ಅಂತ ತೋರಿಸ್ತಾ ಇದೆ, ಹೌದಾನೆ? ಸೊ ಸೇ ದಿಸ್ ಇಸ್ ಒನ್ ಮೆಜರ್ಮೆಂಟ್ M1. ಸೊ ಅನದರ್ ಮೆಜರ್ಮೆಂಟ್ M2, ಹೌದಾನೆ? ಸೊ ಅಲ್ಲಿ ಯಾವುದೊಂದು ಮಾಸ್ ಮೆಜರ್ ಮಾಡ್ತೇವೆ, ಇಟ್ ಈಸ್ ಸಮ್ 9 ಪಾಯಿಂಟ್, ಹೌದಾ? ವೇರ್ ಅನದರ್ ಮೆಜರ್ಮೆಂಟ್ ಈಸ್ 9.89 ಗ್ರಾಮ್, ಹೌದಾ? ಪ್ಲಸ್ ಆರ್ ಮೈನಸ್ 0.01 ಗ್ರಾಮ್. ನೋಡಿ ಇದೊಂದು ಮೆಜರ್ಮೆಂಟ್ ಮಾಡಿ. ಇಲ್ಲೂ ಅಷ್ಟೇ, ಎರಡರಲ್ಲೂ ಅಬ್ಸಲ್ಯೂಟ್ ಎರರ್ ಸೇಮ್ ಇದೆ. ಎಷ್ಟು? 0.01 ಗ್ರಾಮ್, 0.01 ಗ್ರಾಮ್. ಹಾಗಾದರೆ ಪರ್ಸೆಂಟೇಜ್ ಎರರು ಸೇಮ್ ಇರುತ್ತಾ ನೋಡೋಣ, ಹೌದಾನೆ? ಸೊ ಹಾಗಾದರೆ ವಾಟ್ ಇಸ್ ದ ಪರ್ಸೆಂಟೇಜ್ ಎರರ್ ಇನ್ M1? ಪರ್ಸೆಂಟೇಜ್ ಎರರ್ ಇನ್ M1, ಹೌದಾನೆ? ಸೊ ವಾಟ್ ಇಸ್ ದ ಪರ್ಸೆಂಟೇಜ್ ಎರರ್ ಫಾರ್ಮುಲಾ ಏನು? ದಟ್ ಈಸ್ ಈಕ್ವಲ್ ಟು, ಹೌದಾ, ಅಬ್ಸಲ್ಯೂಟ್ ಎರರ್ 0.01 ಡಿವೈಡ್ ಬೈ ಎ ಮೀನ್ ಅಂದರೆ 1.02 ಇಂಟು 100, ಹೌದಾನೆ? ಇದೆಷ್ಟು ಬರುತ್ತೆ? ಇಫ್ ಯು ಟೇಕ್ ದ ಕ್ಯಾಲ್ಕುಲೇಟರ್ ಇಟ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ 1% ಬರುತ್ತೆ. ಕ್ಯಾಲ್ಕುಲೇಟ್ ತಗೊಂಡು ಮಾಡಿ. ಅದೇ ಥರ ಪರ್ಸೆಂಟೇಜ್ ಎರರ್ ಇನ್ M2, ಬಟ್ ದ ಪರ್ಸೆಂಟೇಜ್ ಎರರ್ ಇನ್ M2 ನಲ್ಲಿ ಎಷ್ಟು ಪರ್ಸೆಂಟೇಜ್ ಎರರ್ ಇದೆ? ಅಗೇನ್ ಸೇಮ್ ಫಾರ್ಮುಲಾ, ಅಬ್ಸಲ್ಯೂಟ್ ಎರರ್ 0.01 ಗ್ರಾಮ್ ಡಿವೈಡ್ ಬೈ ಮೀನ್ ವ್ಯಾಲ್ಯೂ 9.89 into 100. So if you take the calculator and do it, it comes out to be plus or minus ನೋಡಿ 0.1% ಬಂದ್ಬಿಡುತ್ತೆ ಇಲ್ಲಿ. ನೋಡಿ ಬೋತ್ ಎರಡರಲ್ಲೂ ಇನ್ ಬೋತ್ ದ ಮೆಜರ್ಮೆಂಟ್ ದ ಅಬ್ಸಲ್ಯೂಟ್ ಎರರ್ ವಾಸ್ ಸೇಮ್, 0.01 ಗ್ರಾಮ್, 0.01 ಗ್ರಾಮ್. ಬಟ್ ಇಲ್ಲಿ ಪರ್ಸೆಂಟೇಜ್ ಎರರ್ 1% ಬರ್ತಾ ಇದೆ, ಇಲ್ಲಿ 0.1% ಬರ್ತಾ ಇದೆ. ಅಂದರೆ ಯು ಶುಡ್ ರಿಮೆಂಬರ್ ದಟ್, ಹೌದಾ? ಸೊ ವೈಲ್ ಒಬ್ಟೈನಿಂಗ್ ದ ಪರ್ಸೆಂಟೇಜ್ ಎರರ್, ಅಥವಾ ರಿಲೇಟಿವ್ ಎರರ್ ಅಥವಾ ಪರ್ಸೆಂಟೇಜ್ ಎರರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಹೌದಾ, ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದ ಪರ್ಸೆಂಟೇಜ್ ಎರರ್ ಆರ್ ರಿಲೇಟಿವ್ ಎರರ್, ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ನಂಬರ್ ಗಿವನ್. ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಗಿವನ್ ಆ್ಯಂಡ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ, ಹೌದಾ,
ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ, ಸೊ ಹೇಳ್ತಾನೆ ದ ರಿಲೇಟಿವ್ ಎರರ್ ಆಫ್ ಎ ವ್ಯಾಲ್ಯೂ ಆಫ್ ಎ ನಂಬರ್ ಸ್ಪೆಸಿಫೈಡ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ಎನ್ ಬಟ್ ಆಲ್ಸೋ ಆನ್ ದ ನಂಬರ್ ಇಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೋ, ಬರೀ ಅದು ಅಬ್ಸಲ್ಯೂಟ್ ಎರರ್ ಮೇಲೆ ಡಿಪೆಂಡ್ ಆಗಲ್ಲ. ಹೌದಾನೆ, ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀನು ಯಾವ ನಂಬರ್ನ ತಗೊಂಡಿದ್ದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ಇಸ್ ದ ರೂಲ್ಸ್. ಹೌದಾನೆ, ಇಫ್ ಎ ಸೆಟ್ ಆಫ್, ಹೌದಾ, ದ ರಿಲೇಟಿವ್ ಎರರ್ ಅಥವಾ ಪರ್ಸೆಂಟೇಜ್ ಎರರ್ ಆಫ್ ಎ ವ್ಯಾಲ್ಯೂ ಆಫ್ ಎ ನಂಬರ್ ಸ್ಪೆಸಿಫೈಡ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ದ ನಂಬರ್. ಅಂದರೆ ಎನ್ ಮೇಲೆ ಮಾತ್ರ ಡಿಪೆಂಡ್ ಆಗಲ್ಲ, ಇದು ಅಬ್ಸಲ್ಯೂಟ್ ಎರರ್ ಮೇಲೆ ಮಾತ್ರ ಡಿಪೆಂಡ್ ಆಗಲ್ಲ, ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ನಂಬರ್. ಈ ನಂಬರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅಂದರೆ ನೀನು ಯು ಶುಡ್ ರಿಮೆಂಬರ್ ಒನ್ ಥಿಂಗ್, ಇಫ್ ದ ಅಬ್ಸಲ್ಯೂಟ್ ಎರರ್ ಆರ್ ಸೇಮ್, ಯು ಕ್ಯಾನಾಟ್ ಕನ್ಕ್ಲೂಡ್ ದಟ್ ದ ಪರ್ಸೆಂಟೇಜ್ ಎರರು ಸೇಮ್ ಇರುತ್ತೆ ಅಂತ ಯು ಕ್ಯಾನಾಟ್ ಕನ್ಕ್ಲೂಡ್. ಪರ್ಸೆಂಟೇಜ್ ಎರರ್ ಮೇ ಬಿ ಸೇಮ್ ಆರ್ ಡಿಫ್ರೆಂಟ್. ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡಿಪೆಂಡ್ಸ್ ಅಪಾನ್ ದ ವ್ಯಾಲ್ಯೂಸ್ ಗಿವನ್. ಇಟ್ ಡಿಪೆಂಡ್ಸ್ ಅಪಾನ್ ದ ವ್ಯಾಲ್ಯೂಸ್ ಗಿವನ್. 1.02 ಗ್ರಾಮ್ ಅಥವಾ 9.89 ಗ್ರಾಮ್ ಅಂತ ನೀವು ಶುಡ್ ಕ್ಯಾಲ್ಕುಲೇಟ್ ಮಾಡೇ ಹೇಳ್ಬೋದು, ಅವು ಈಕ್ವಲ್ ಇರುತ್ತೋ ಪರ್ಸೆಂಟೇಜ್ ಎರರ್ ಅಥವಾ ಬೇರೆ ಬೇರೆ ಇರುತ್ತೋ ಅಂತ. ಸೊ ದಟ್ ಇಸ್ ದ ನೆಕ್ಸ್ಟ್ ರೂಲ್. ನೆಕ್ಸ್ಟ್ ಐ ವಿಲ್ ಗೋ ಫಾರ್ ದ ಲಾಸ್ಟ್ ರೂಲ್. ಸೊ ಯು ನೋ, ಹೌದಾನೆ. ಸೊ ಯು ಆರ್ ಮೇಕಿಂಗ್ ಸಮ್ ಕ್ಯಾಲ್ಕುಲೇಷನ್. Say if you want to measure the density of this box, say it is some iron box, iron cube. It is a cube made up of iron. So cube, CUBE. So if you want to measure the density ಕಂಡುಹಿಡಿಯಬೇಕು ನೀನು. If you want to calculate the density, ಹೌದಾನೆ. ಸೊ he has given the length ಕೊಟ್ಬಿಟ್ಟಿದ್ದಾನೆ, ಹೌದಾ. ಸೊ ಅಥವಾ he has given the length ಮತ್ತು he has given the mass ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ. ಸೊ for density, so what is density? Density is equal to mass by volume. He has not given the volume, he has given the length. First you should calculate the volume calculate ಮಾಡೋದು ನೀನು, ಹೌದಾ. ವಾಲ್ಯೂಮ್ is equal to L cube, ಹೌದಾ. ಸೊ ಫಸ್ಟ್ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ತೀಯ. ನೆಕ್ಸ್ಟ್ you substitute the volume in this equation and you will calculate the density. ಅಂದರೆ this calculation is involving multi steps. ಹೌದಾನೆ. ಸೊ ಅವಾಗ ಏನು ಮಾಡಬೇಕು? ಸೊ ಡ್ಯೂರಿಂಗ್ ಮಲ್ಟಿ ಸ್ಟೆಪ್ ಕ್ಯಾಲ್ಕುಲೇಷನ್, ಈ ಇಂಟರ್ಮೀಡಿಯೇಟ್ ಸ್ಟೆಪ್ ಏನು ವಾಲ್ಯೂಮ್ ಇದರ ಮಧ್ಯ ಸ್ಟೆಪ್ಪಲ್ಲಿ ನೀನೇನು ಮಾಡಬೇಕು? ಸೊ ಯು ಶುಡ್ ಮೇಂಟೈನ್ ಒನ್ ಎಕ್ಸ್ಟ್ರಾ ಸಿಗ್ನಿಫಿಕೆಂಟ್ ಫಿಗರ್. ಇನ್ ಎವರಿ ಮೆಜರ್ಮೆಂಟ್. ನೀನೇನು ಫೈನಲಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಬರಬೇಕು ಅಂತಿರ್ತೀಯ, ದ ಫೈನಲ್ ಆನ್ಸರ್ ಶುಡ್, ನಿನಗೆ ಗೊತ್ತು, ದ ಫೈನಲ್ ಆನ್ಸರ್ ಶುಡ್ ಹ್ಯಾವ್ 4 ಸಿಗ್ನಿಫಿಕೆಂಟ್ ಫಿಗರ್ ಅಂತ ನೀವು ಫೈನಲ್ ಡಿಸೈಡ್ ಮಾಡಿಬಿಡುತ್ತೆ, ಯಾಕಂದ್ರೆ ಬೈ ಸೀಯಿಂಗ್ ದ ಗಿವನ್ ಡಾಟಾ. ಬಟ್ ಮಧ್ಯ ಇದರಲ್ಲಿ ಇನ್ ದ ಇಂಟರ್ಮೀಡಿಯೇಟ್ ಸ್ಟೆಪ್ ನೀನೇನು ಮಾಡಬೇಕು? ಯು ಶುಡ್ ಮೇಂಟೈನ್ ಒಂದು ಎಕ್ಸ್ಟ್ರಾ ಸಿಗ್ನಿಫಿಕೆಂಟ್ ಫಿಗರ್. ಅಂದರೆ 5 ಸಿಗ್ನಿಫಿಕೆಂಟ್ ಫಿಗರ್ನ ಮೇಂಟೈನ್ ಮಾಡಬೇಕು ನೀನು. ಕೊನೆಗೆ ಫೈನಲ್ ಆನ್ಸರ್ ಮಾತ್ರ ನೀನು 4 ಸಿಗ್ನಿಫಿಕೆಂಟ್ ಫಿಗರ್ಗೆ ಬರಿಬೇಕು. ಫಾರ್ ಎಕ್ಸಾಂಪಲ್ ಅವನು ಹೇಳ್ತಾನೆ, ಸೊ ದ ರೆಸಿಪ್ರೋಕಲ್ ಆಫ್ 9.58. ನೋಡಿ ಹೆಂಗೆ, ಯಾಕೆ ಆ ಥರ ಮಾಡಲಿದ್ರೆ ಏನಾಗುತ್ತೆ ಅಂತ. ದ ರೆಸಿಪ್ರೋಕಲ್ ಆಫ್ 9.58 ಅಂದರೆ 1/9.58. ತಾಳು ಕ್ಯಾಲ್ಕುಲೇಟರ್, ಮೇಕ್ ದ ಕ್ಯಾಲ್ಕುಲೇಷನ್. ದ ರೆಸಿಪ್ರೋಕಲ್ ಆಫ್ 9.58 ಎಷ್ಟು ಬರುತ್ತೆ? ಹೌದಾನೆ. ಸೊ ಇಟ್ ಕಮ್ಸ್ ಔಟ್ ಟು ಬಿ ಸಮ್ 0.104. ಯಾಕಂದರೆ ನೋಡಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇದರಲ್ಲೂ 3 ಸಿಗ್ನಿಫಿಕೆಂಟ್ ಫಿಗರ್ಸ್, ಹೌದಾನೆ. 3 ಸಿಗ್ನಿಫಿಕೆಂಟ್ ಫಿಗರ್ಸ್, ಹೌದಾನೆ. ಬಟ್ ದ ರೆಸಿಪ್ರೋಕಲ್ ಆಫ್ ಇದನ್ನು ಮಾಡಿದ್ರೆ 1/0.104 ಮಾಡಿದಾಗ ಇಷ್ಟೇ ಬರಬೇಕು, 9.58 ಬರಬೇಕು. ಬರುತ್ತಾ? ಕ್ಯಾಲ್ಕುಲೇಟ್ ತಗೊಂಡು ಮಾಡಿ. ಬರೋದಿಲ್ಲ. ಇಟ್ ಗೆಟ್ ಸಮ್ 9.62 ಬಂದ್ಬಿಡುತ್ತೆ. 9.62 ಬರುತ್ತೆ, ಹೌದಾನೆ. ಯಾಕೆ ತಪ್ಪಾಯ್ತಿದು? ಯಾಕೆ ಅಂದರೆ ನೋಡಿ, ಇಲ್ಲಿ ಇದು ಇಂಟರ್ಮೀಡಿಯೇಟ್ ಸ್ಟೆಪ್ಪಲ್ಲಿ ಏನಂತ ಹೇಳಿದೆ, ಯು ಶುಡ್ ಮೇಂಟೈನ್ ಒಂದು ಎಕ್ಸ್ಟ್ರಾ ಸಿಗ್ನಿಫಿಕೆಂಟ್ ಫಿಗರ್. ಅಂದರೆ 3 ಸಿಗ್ನಿಫಿಕೆಂಟ್ ಫಿಗರ್ ಇದ್ದರೆ 9.58ಅಲ್ಲಿ ಯು ಶುಡ್ ಮೇಂಟೈನ್ ಒಂದು ಎಕ್ಸ್ಟ್ರಾ ಸಿಗ್ನಿಫಿಕೆಂಟ್, ಅಂದರೆ 4 ಸಿಗ್ನಿಫಿಕೆಂಟ್ ಫಿಗರ್ ಮೇಂಟೈನ್ ಮಾಡಬೇಕಿತ್ತು ನೀನು. ಎಷ್ಟು ಬರಬೇಕಿತ್ತು ಇಲ್ಲಿ? 0.104 ಬದಲು 0.1044 ಬರುತ್ತೆ ನೋಡಿ, ಇನ್ನೊಂದು 4 ಬರುತ್ತೆ. ಅದೊಂದು ಎಕ್ಸ್ಟ್ರಾ ಸಿಗ್ನಿಫಿಕೆಂಟ್ ಫಿಗರ್ನ ಮೇಂಟೈನ್ ಮಾಡಬೇಕಿತ್ತು. Now if you take the reciprocal of this 0.1044, now you will get 9.58. ಹೌದಾನೆ. ಸೊ ಈ ಎಕ್ಸಾಂಪಲ್ನ ಗೊತ್ತಾಗುತ್ತೆ, ಹೌದಾನೆ. ಸೊ ಯು ಶುಡ್ ರಿಟೈನ್ ಒನ್ ಮೋರ್ ಎಕ್ಸ್ಟ್ರಾ ಡಿಜಿಟ್. ಯಾವಾಗಲೂ ನಾವು ಇಂಟರ್ಮೀಡಿಯೇಟ್ ಸ್ಟೆಪ್ಪಲ್ಲಿ ವಿ ಶುಡ್ ಮೇಂಟೈನ್ ಒನ್ ಮೋರ್ ಎಕ್ಸ್ಟ್ರಾ ಡಿಜಿಟ್ನ ನಾವು ಮೇಂಟೈನ್ ಮಾಡ್ತಾ ಹೋಗಬೇಕು, ಹೌದಾನೆ. ಯಾವಾಗ? ಡ್ಯೂರಿಂಗ್ ಮಲ್ಟಿ ಸ್ಟೆಪ್ ಕ್ಯಾಲ್ಕುಲೇಷನ್, ಹೌದಾನೆ. ಸೊ ದಿಸ್ ಈಸ್ ದ ರೂಲ್ಸ್ ದಟ್ ವಿ ಶುಡ್ ಫಾಲೋ ಫಾರ್ ಡಿಟರ್ಮೈನಿಂಗ್ ದ ಅನ್ಸರ್ಟನಿಟಿ ಇನ್ ಎ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್, ಹೌದಾ. ಸೊ ಬಿಫೋರ್ ವೈಂಡಿಂಗ್ ಅಪ್ ದಿಸ್ ವಿಡಿಯೋ, ಸೊ ಎಷ್ಟಾಗಿದೆ ದಿಸ್ ಟೈಮ್, ಸೊ ವಿ ಶಾಲ್ ಸ್ಟಾಪ್ ಹಿಯರ್.
ಹೌದಾ, ವಿ ಶಾಲ್ ಸ್ಟಾಪ್ ಹಿಯರ್. ಸೊ ಫ್ರಮ್ ನೆಕ್ಸ್ಟ್ ವಿಡಿಯೋ ವಿ ಶಾಲ್ ಟಾಕ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಎಂಥದ್ದು ಡೈಮೆನ್ಷನಲ್ ಅನಾಲಿಸಿಸ್. ಸೊ ಯು ಜಸ್ಟ್ ವಾಚ್ ದಿಸ್ ವಿಡಿಯೋ. ಹೌದಾ, ಸೊ ಇಲ್ಲಿ ಏನು ಬರೆಯೋ ನೋಟ್ಸಲ್ಲಿ ಬರೆಯೋ ನೆಸಿಟಿಯಲ್ಲಿ ಈ ವಿಡಿಯೋದಲ್ಲಿ. ಸೊ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ದಟ್ ಐ ಹ್ಯಾವ್ ಟೋಲ್ಡ್.